ಸಿಕ್ಕ ಅವಕಾಶವನ್ನ ಹೇಗೆ ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು ಎಂಬುದು ನಮ್ಮ ದೇಶಕ್ಕೆ ಚೆನ್ನಾಗಿ ತಿಳಿದಿದೆ. ಟ್ರಂಪ್ ವಿಧಿಸಿದ ಸುಂಕದ ಒತ್ತಡದಲ್ಲೂ ಸಹ ನಮ್ಮ ದೇಶವು ರಾಜತಾಂತ್ರಿಕವಾಗಿ ವಿಫಲವಾಗಿಲ್ಲ, ಅವಕಾಶವನ್ನ ಕೈ ಚೆಲ್ಲಲಿಲ್ಲ. ಏಕೆಂದ್ರೆ ಅಮೆರಿಕದ ಸುಂಕಗಳಿಂದ ನಮ್ಮ ರಫ್ತುದಾರರ ಮೇಲೆ ಸ್ವಲ್ಪ ಪರಿಣಾಮ ಬೀರಿದರೂ ಕೂಡ ಅದನ್ನ ಕಡಿಮೆ ಮಾಡಲು ಅವರಿಗೆ ಆರ್ಥಿಕ ಸಹಾಯ ಪ್ಯಾಕೇಜ್ ನೀಡಲು ನಮ್ಮ ಸರ್ಕಾರವು ಯೋಚಿಸುತ್ತಿದೆ. ಇಷ್ಟೇ ಅಲ್ಲದೆ ಕಳೆದ ತಿಂಗಳ ಲೆಕ್ಕಾಚಾರ ಬಂದಾಗ ಎಲ್ಲರೂ ಆಶ್ಚರ್ಯಗೊಂಡರು. ಟ್ರಂಪ್ ಸುಂಕಗಳನ್ನ ವಿಧಿಸುತ್ತಲೇ ಇದ್ದರು, ಆದರೆ ಜುಲೈ ತಿಂಗಳಲ್ಲಿ ನಮ್ಮ ರಫ್ತು ಕಡಿಮೆಯಾಗದೆ 7.3% ಏರಿಕೆಯಾಗಿದೆ. ಇನ್ನು ಹೇಳ್ಬೇಕಂದ್ರೆ ವಾಣಿಜ್ಯ ಕೊರತೆಯು 8 ತಿಂಗಳ ದಾಖಲೆಯನ್ನ ಮುರಿದಿದೆ. ಆದ್ರೆ ಇದಕ್ಕಿಂತ ದೊಡ್ಡ ವಿಷಯ ಒಂದಿದೆ. ಈ ರಫ್ತುಗಳನ್ನ ಮತ್ತೆ ಸಮುದ್ರ ಕ್ಷೇತ್ರದಲ್ಲಿ ತನ್ನ ಹಿಡಿತವನ್ನ ಇನ್ನಷ್ಟು ಬಲಪಡಿಸಿಕೊಳ್ಳಲು ನಮ್ಮ ದೇಶವು ಹೊಸ ಯೋಜನೆಗಳನ್ನ ರೂಪಿಸಿದೆ. ಶಿಪ್ಪಿಂಗ್ ಸೇವೆಗಳನ್ನ ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಉದ್ದೇಶದಿಂದ ಸರ್ಕಾರವು ಸಮುದ್ರ ಸಾರಿಗೆ ಅಭಿವೃದ್ಧಿಗಾಗಿ 70,000 ಕೋಟಿ ರೂಪಾಯಿಗಳ ನಿಧಿಯನ್ನ ಮೀಸಲಿಡಲು ಯೋಜಿಸಿದೆ. ಏಕೆಂದ್ರೆ ಈಗ ನಮ್ಮ ದೇಶದ ಗಮನವು ಬೇರೆಡೆಗೆ ಇಲ್ಲ, ನೇರವಾಗಿ ಜಾಗತಿಕ ಹಡಗು ನಿರ್ಮಾಣ ಶ್ರೇಣಿಯ ಮೇಲಿದೆ. ಇದೆಲ್ಲವೂ ಏಕೆ ಸಂಭವಿಸುತ್ತಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ನಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ. ಫ್ರೆಂಡ್ಸ್, ಚದುರಂಗದಲ್ಲಿ ಕಾಯಿ ನಡೆಸುವುದು ಎಲ್ರಿಗೂ ಗೊತ್ತು, ಆದ್ರೆ ಸರಿಯಾದ ಕಾಯಿಯನ್ನ ಸರಿಯಾದ ಸಮಯದಲ್ಲಿ ನಡೆಸುವವನೇ ಶ್ರೇಷ್ಠ ಆಟಗಾರ. ಈ ಬಾರಿ ನಮ್ಮ ದೇಶವು ನಡೆಸಿದ ಕಾಯಿಯು ಜಾಗತಿಕ ಶಕ್ತಿಯನ್ನ ನಮ್ಮ ದೇಶಕ್ಕೆ ತರುತ್ತದೆ. ಇದು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಬಲಪಡಿಸುವುದಷ್ಟೇ ಅಲ್ಲ, ನಮ್ಮ ದೇಶವನ್ನ ಸಮುದ್ರದ ರಾಜನನ್ನಾಗಿಸ್ತದೆ. ನಾನು ಮಾತನಾಡ್ತಾ ಇರೋದು ನಮ್ಮ ದೇಶದ ಸಮುದ್ರ ಶಕ್ತಿಯ ಬಗ್ಗೆ. ಏಕೆಂದ್ರೆ ಭವಿಷ್ಯದಲ್ಲಿ ಭೂಮಿಯ ಮೇಲೆ ನಡೆಯುವ ಕಾಳಗಕ್ಕಿಂತ ಸಮುದ್ರದ ಮೇಲೆ ಯಾರಿಗೆ ಹೆಚ್ಚಿನ ಹಿಡಿತವಿರುತ್ತದೆಯೋ ಅವರೇ ರಾಜರಾಗ್ತಾರೆ. ಭೂಮಿಯು 70% ಸಮುದ್ರದಿಂದಾನೇ ಕೂಡಿದೆ. ನಮ್ಮ ದೇಶವು ಕರಾವಳಿಯ ದೇಶವಾಗಿದ್ದರಿಂದ ಸಮುದ್ರ ಮಾರ್ಗವನ್ನ ವ್ಯಾಪಾರದಲ್ಲಿ ಅಥವಾ ಕಾರ್ಯತಂತ್ರದ ಲಾಭಕ್ಕಾಗಿ ಚೆನ್ನಾಗಿ ಬಳಸ್ಕೊಳ್ತದೆ. ಏಕೆಂದ್ರೆ ನಮ್ಮ ದೇಶದ ಕರಾವಳಿಯನ್ನ ಸಮುದ್ರ ಅಲೆಗಳು ಮುಟ್ಟಿದಾಗ ಅದರಲ್ಲಿ ಕೇವಲ ನೀರಿನ ಶಬ್ದವಷ್ಟೇ ಅಲ್ಲ, ಭವಿಷ್ಯದ ಶಕ್ತಿ, ವ್ಯಾಪಾರದ ಕನಸು ಮತ್ತೆ ಸಮುದ್ರ ಶಕ್ತಿಯ ಘೋಷಣೆಯೂ ಇದೆ. ಇದನ್ನ ಈಗ ನಮ್ಮ ದೇಶವು ಗುರುತಿಸಿದೆ. ಫ್ರೆಂಡ್ಸ್, ಈಗ ನಾವು ಮಾತನಾಡಿಕೊಳ್ತಾ ಇರೋ ಸುದ್ದಿ ಇದು ನೇರವಾಗಿ ನಮ್ಮ ದೇಶದ ಸಮುದ್ರ ಶಕ್ತಿಗೆ ಸಂಬಂಧಿಸಿದೆ. ಈ ಶಕ್ತಿಯು ಪ್ರಾಚೀನ ಕಾಲದಲ್ಲಿ ಭಾರತವನ್ನ ವಿಶ್ವಗುರುವನ್ನಾಗಿಸಿತ್ತು. ಆಗ ನಮ್ಮ ಹಡಗುಗಳು ಹಿಂದೂ ಮಹಾಸಾಗರದಿಂದ ಅರೇಬಿಯನ್ ಸಮುದ್ರ, ಆಫ್ರಿಕಾದ ಕರಾವಳಿಯವರೆಗೆ ವ್ಯಾಪಾರ ಮಾಡುತ್ತಿದ್ದವು. ಈಗ ಆ ಶಕ್ತಿಯೇ ಮತ್ತೆ ಎದ್ದೇಳುತ್ತಿದೆ. ಇದೇ ನಿಜವಾದ ಸುದ್ದಿ. ಏಕೆಂದ್ರೆ ಭಾರತ ಸರ್ಕಾರವು ಮೇರಿಟೈಮ್ ಡೆವಲಪ್ಮೆಂಟ್ ಫಂಡ್ ಅನ್ನ 25,000 ಕೋಟಿಯಿಂದ 70,000 ಕೋಟಿಗೆ, ಅಂದ್ರೆ ಸುಮಾರು 3 ಪಟ್ಟು ಹೆಚ್ಚಿಸಲು ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಇದು ಕೇವಲ ಒಂದು ನಿಧಿಯಲ್ಲ, ಇದು ನಮ್ಮ ದೇಶದ ಸಮುದ್ರ ಪುನರ್ಜನನದ ಘೋಷಣೆಯಾಗಿದೆ. 2047ರ ವೇಳೆಗೆ ನಮ್ಮ ದೇಶವನ್ನ ವಿಶ್ವದ ಅಗ್ರಗಣ್ಯ ಹಡಗು ನಿರ್ಮಾಣ ದೇಶಗಳಲ್ಲಿ ಒಂದಾಗಿಸುವ ಗುರಿಯನ್ನ ಸರ್ಕಾರವು ಹೊಂದಿದೆ. ಇಂತಹ ನಿರ್ಧಾರ ಕೈಗೊಳ್ಳಲು ಮುಖ್ಯ ಕಾರಣ ಏನೆಂದ್ರೆ ಈ ವಿಷಯದಲ್ಲಿ ನಮ್ಮ ದೇಶವು ಇನ್ನೂ ತುಂಬಾ ಹಿಂದೆ ಉಳಿದಿದೆ. ಆದ್ರೆ ನಮ್ಮ ದೇಶವು ಇಷ್ಟು ದೊಡ್ಡ ದೇಶವಾಗಿದ್ದರೂ ಸುಮಾರು 7,500 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದಿದ್ದರೂ ನಾವು ಏಕೆ ಹಿಂದುಳಿದಿದ್ದೇವೆ ಎಂಬ ಪ್ರಶ್ನೆ ಮೂಡ್ತದೆ. ನಿಜ ಹೇಳ್ಬೇಕಂದ್ರೆ ಜಾಗತಿಕ ಹಡಗು ನಿರ್ಮಾಣ ಮಾರುಕಟ್ಟೆಯಲ್ಲಿ ನಮ್ಮ ದೇಶದ ಪಾಲು ಕೇವಲ 1-2% ಮಾತ್ರ. ಅಂದ್ರೆ ಜಾಗತಿಕ ಹಡಗು ನಿರ್ಮಾಣ ಮಾರುಕಟ್ಟೆಯಲ್ಲಿ ನಮ್ಮ ಭಾಗವು ಸುಮಾರು ಶೂನ್ಯವಿದೆ. ಇದಕ್ಕೆ ಕಾರಣ ಹಡಗುಗಳನ್ನ ತಯಾರಿಸಲು ಹೆಚ್ಚಿನ ಸಮಯ ಮತ್ತೆ ಭಾರಿ ಬಂಡವಾಳದ ಅವಶ್ಯಕತೆ. ಆದ್ರೆ ನಮ್ಮ ಬಂದರುಗಳಿಗೆ ದೀರ್ಘಕಾಲಿಕ ಕಡಿಮೆ ಬಡ್ಡಿಯ ಸಾಲಗಳು ದೊರೆಯಲಿಲ್ಲ. ಇದಲ್ಲದೆ ಚೀನಾ, ಕೊರಿಯಾ, ಜಪಾನ್ ನಂತಹ ದೇಶಗಳು ಆಧುನಿಕ ತಂತ್ರಜ್ಞಾನವನ್ನ ತಮ್ಮದಾಗಿಸಿಕೊಂಡಿವೆ. ಆದ್ರೆ ನಮ್ಮ ದೇಶದ ಹಲವು ಬಂದರುಗಳು ಇನ್ನೂ ದಶಕಗಳಷ್ಟು ಹಳೆಯ ತಂತ್ರಜ್ಞಾನದೊಂದಿಗೆ ಕೆಲಸ ಮಾಡ್ತಿವೆ. ಈ ಕಾರಣದಿಂದಲೇ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ 90% ಪಾಲು ಈ 3 ದೇಶಗಳಿಗೆ ಸೀಮಿತವಾಗಿದೆ. ಚೀನಾಗೆ ಸುಮಾರು 46%, ಕೊರಿಯಾಗೆ 30%, ಜಪಾನ್ಗೆ 15%. ಆದ್ರೆ ನಮ್ಮ ದೇಶದ ಪಾಲು ಕೇವಲ 1-2% ಮಾತ್ರ. ಉಳಿದವು ಯುರೋಪ್ ಮತ್ತು ಇತರ ದೇಶಗಳ ಬಳಿ ಇದೆ. ಇದಕ್ಕೆ ಮತ್ತೊಂದು ಕಾರಣ ಡ್ರೈ ಡಾಕ್ಗಳು, ರಿಪೇರ್ ಹಬ್ಗಳ ಕೊರತೆಯಿಂದ ಲಾಜಿಸ್ಟಿಕ್ ಬೆಂಬಲವು ದುರ್ಬಲವಾಗಿದೆ.
ಇದಲ್ಲದೆ ದೀರ್ಘಕಾಲದವರೆಗೆ ಹಡಗು ನಿರ್ಮಾಣವನ್ನ ತಯಾರಿಕಾ ಕ್ಷೇತ್ರದ ಕಾರ್ಯತಂತ್ರದ ಭಾಗವೆಂದು ಪರಿಗಣಿಸಲಿಲ್ಲ. ಸಾಕಷ್ಟು ತೆರಿಗೆ ವಿನಾಯಿತಿಗಳನ್ನ ನೀಡಲಿಲ್ಲ. ಆದ್ದರಿಂದ ನಮ್ಮ ದೇಶವು ಹಡಗುಗಳ ನಿರ್ವಹಣೆ ಮತ್ತೆ ನಿರ್ಮಾಣಕ್ಕಾಗಿ ವಿದೇಶಿ ಕಂಪನಿಗಳ ಮೇಲೆ ಅವಲಂಬಿತವಾಗಿತ್ತು. ಈಗ ಈ ದೋಷವನ್ನ ಸರಿಪಡಿಸಲು ನಮ್ಮ ದೇಶವು ಐತಿಹಾಸಿಕ ಕ್ರಮ ಕೈಗೊಂಡಿದೆ. ಮೆರಿಟೈಮ್ ಡೆವಲಪ್ಮೆಂಟ್ ಫಂಡ್ ಅನ್ನ 70,000 ಕೋಟಿಗೆ ಹೆಚ್ಚಿಸಿದೆ. ಆದ್ರೆ ಈ ಹಣವನ್ನ ಎಲ್ಲಿ ಬಂಡವಾಳವಾಗಿ ಹೂಡಿಕೆ ಮಾಡ್ತಾರೆ ಎಂದು ನೀವು ಕೇಳಬಹುದು. ಈ ಹಣವನ್ನ ಒಂದೇ ಸ್ಥಳದಲ್ಲಿ ಬಳಸದೆ ಹಡಗು ನಿರ್ಮಾಣ, ಹಡಗು ದುರಸ್ತಿ ಕೇಂದ್ರಗಳ ತಯಾರಿಕೆ, ಬಂದರು ಮೂಲ ಸೌಕರ್ಯಗಳಲ್ಲಿ ಹೂಡಿಕೆ ಮಾಡಲಾಗ್ತದೆ. ಇದರ ಜೊತೆಗೆ ಶಿಪ್ಪಿಂಗ್ ಟನ್ನೇಜ್ ಅಂದ್ರೆ ನಮ್ಮ ದೇಶದ ಸ್ವಂತ ಹಡಗುಗಳ ಸಂಖ್ಯೆಯನ್ನ ಹೆಚ್ಚಿಸಲಾಗ್ತದೆ. ಇದರಿಂದ ನಮ್ಮ ಸರಕುಗಳು ಸರಿಯಾದ ಸಮಯಕ್ಕೆ ರಫ್ತಾಗ್ತವೆ, ರಫ್ತು ವೆಚ್ಚ ಕಡಿಮೆಯಾಗ್ತದೆ. ಪ್ರಸ್ತುತ ಬಂದಿರುವ ಪ್ರಮುಖ ಸುದ್ದಿ ಏನೆಂದ್ರೆ, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾವು $2 ಬಿಲಿಯನ್ ಒಪ್ಪಂದದಲ್ಲಿ ದೇಶೀಯವಾಗಿ ತಯಾರಿಸಿದ ಹಡಗುಗಳನ್ನ ಖರೀದಿಸಲಿದೆ. ಇದು ನಮ್ಮ ದೇಶದ ಹಡಗು ನಿರ್ಮಾಣ ಉದ್ಯಮವನ್ನ ಹೆಚ್ಚಿಸಲು ಸರ್ಕಾರದ ಯೋಜನೆಯ ಒಂದು ಭಾಗವಾಗಿದೆ. 2047 ವೇಳೆಗೆ ನಮ್ಮ ದೇಶವನ್ನ ವಿಶ್ವದ ಟಾಪ್ 5 ಹಡಗು ನಿರ್ಮಾಣ ಶಕ್ತಿಗಳ ಪಟ್ಟಿಯಲ್ಲಿ ಸೇರಿಸುವ ಗುರಿಯನ್ನ ಸರ್ಕಾರವು ಸ್ಪಷ್ಟವಾಗಿ ಹೊಂದಿದೆ. ಆದ್ರೆ ಒಂದು ವಿಷಯವು ನಮ್ಮ ದೇಶಕ್ಕೆ ಅಡ್ಡಿಯಾಗಿದೆ. ಅದು ಹಡಗುಗಳ ಹೃದಯವನ್ನ ಚಾಲನೆ ಮಾಡುವ ಮೆರೈನ್ ಇಂಜಿನ್. ಇದನ್ನ ನಮ್ಮ ದೇಶವು ಇನ್ನೂ ಕೂಡ ಇತರ ದೇಶಗಳಿಂದ ಆಮದು ಮಾಡ್ಕೊಳ್ತಿದೆ. ಒಳ್ಳೆಯ ಸುದ್ದಿ ಏನೆಂದ್ರೆ, ಅಮೆರಿಕದ ಸುಂಕಗಳಿಂದ ನಮ್ಮ ದೇಶದ ರಫ್ತುಗಳು ಗಣನೀಯವಾಗಿ ಪ್ರಭಾವಿತವಾಗಿಲ್ಲ. ಆದ್ರೆ 50% ಸುಂಕ ವಿಧಿಸುವುದರಿಂದ ತಮಿಳುನಾಡಿನ ಬಟ್ಟೆ, ಉಡುಗೆ, ಯಂತ್ರಾಂಶ, ಆಟೋ ಭಾಗಗಳು, ಚರ್ಮ, ಶೂಗಳಂತಹ ಹಲವು ಕ್ಷೇತ್ರಗಳು ಪ್ರಭಾವಿತವಾಗ್ತವೆ. ಈ ಪರಿಣಾಮವನ್ನ ಕಡಿಮೆ ಮಾಡಲು ಈ ರಫ್ತುದಾರರಿಗೆ ಆರ್ಥಿಕ ಪ್ಯಾಕೇಜ್ ನೀಡಲು ನಮ್ಮ ದೇಶವು ಯೋಚಿಸಿದೆ. ಇನ್ನೊಂದು ಶುಭ ಸುದ್ದಿ ಏನೆಂದ್ರೆ, ಟ್ರಂಪ್ ಸುಂಕ ವಿಧಿಸಿದರೂ ಕೂಡ ಜುಲೈ ತಿಂಗಳಲ್ಲಿ ಅಮೆರಿಕದಲ್ಲಿ ನಮ್ಮ ದೇಶದ ರಫ್ತು ಸುಮಾರು 20% ಏರಿಕೆಯಾಗಿದೆ ಎಂಬ ವರದಿಗಳಿವೆ. ಆದ್ರೆ ನಮ್ಮ ದೇಶದ ಆಮದು ಸುಮಾರು 13% ಏರಿಕೆಯಾಗಿದೆ. ಇದು ಅಮೆರಿಕಕ್ಕೆ ಇನ್ನೂ ನಮ್ಮ ದೇಶದ ಅವಶ್ಯಕತೆ ಇದೆ ಎಂಬುದನ್ನು ತೋರಿಸುತ್ತದೆ. ಕೊನೆಯದಾಗಿ 2047 ವೇಳೆಗೆ ನಮ್ಮ ದೇಶವು ಅಭಿವೃದ್ಧಿ ಹೊಂದಿದ ದೇಶವಾಗುವ ಜೊತೆಗೆ ಈ ರೀತಿಯ ಕ್ರಮಗಳನ್ನ ಕೈಗೊಂಡ್ರೆ ಹಡಗು ನಿರ್ಮಾಣದಲ್ಲಿ ಟಾಪ್ 5 ನಲ್ಲಿ ನಿಲ್ತದೆಯೇ ಅಥವಾ ನಮ್ಮ ದೇಶವು ಇನ್ನಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕೆ? ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.